ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಹಿನ್ನೆಲೆಯಲ್ಲಿ ಮೆರವಣಿಗೆ ಸಾಗುವ ಎಂಸಿ ರಸ್ತೆ ಮಾರ್ಗದಲ್ಲಿ ವೇದಿಕೆಯೊಂದನ್ನು ನಿರ್ಮಾಣ ಮಾಡಲಾಗಿದೆ. ಕಾರ್ಯಕರ್ತರಿಗೆ ಪಾನಕ ಮಜ್ಜಿಗೆ ವಿತರಣೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮದ್ದೂರಿನಲ್ಲಿ ಇವತ್ತು 28ರಿಂದ 30 ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗುತ್ತೆ. ಸಾಮೂಹಿಕ ಗಣೇಶ ವಿಸರ್ಜನೆ ಹಿನ್ನೆಲೆಯಲ್ಲಿ ಮೆರವಣಿಗೆ ಸಾಗುವ ಎಂಸಿ ರಸ್ತೆ ಮಾರ್ಗದಲ್ಲಿ ಒಂದು ವೇದಿಕೆಯನ್ನೇ ಸಿದ್ಧಪಡಿಸಲಾಗಿದೆ. ಕಾರ್ಯಕರ್ತರಿಗೆ ಪಾನಕ ಮಜ್ಜಿಗೆ ವಿತರಣೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕಾರ್ಯಕರ್ತರಿಗೆ ಶಾಮಿಯಾನ ಹಾಕಿ ಊಟಕ್ಕೆ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗಣೇಶ ಮೆರವಣಿಗೆಗಾಗಿ ಕಾರ್ಯಕರ್ತರಿಂದ ಸಕಲ ಸಿದ್ಧತೆಗಳು ನಡೆದಿವೆ. ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಗಣಪತಿ ವಿಸರ್ಜನಾ ಮೆರವಣಿಗೆ ನಡೆಯುತ್ತೆ. ಈ ವೇಳೆ ಈ ಮೆರವಣಿಗೆ ಎಂಸಿ ರಸ್ತೆ ಮಾರ್ಗವಾಗಿ ಸಾಗುತ್ತೆ. ಸೊ ಹೀಗಾಗಿ ಅಲ್ಲಿ ಆ ಒಂದು ಮಾರ್ಗದಲ್ಲಿ ಎಂಸಿ ರಸ್ತೆ ಮಾರ್ಗದಲ್ಲಿ ಒಂದು ವೇದಿಕೆಯನ್ನ ಸಿದ್ಧಪಡಿಸಲಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇಲ್ಲಿ ಕಾರ್ಯಕರ್ತರಿಗೆ ಪಾನಕ ಹಾಗೂ ಮಜ್ಜಿಗೆ ವಿತರಣೆಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಕಾರ್ಯಕರ್ತರಿಗೆ ಶಾಮಿಯಾನ ಹಾಕಿ ಊಟಕ್ಕೂ ಕೂಡ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಗಣೇಶ ಮೆರವಣಿಗೆಗಾಗಿ ಕಾರ್ಯಕರ್ತರಿಂದ ಸಕಲ ಸಿದ್ಧತೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಲಾರಾ ಪ್ರಸನ್ನ. ಪ್ರಸನ್ನ, ಇನ್ನು ಒಂದ್ ಕಡೆ ಇವತ್ತು ಸಾಮೂಹಿಕ ಗಣೇಶ ಮೂರ್ತಿಗಳ ವಿಸರ್ಜನೆ ನಡೆಯುತ್ತೆ. ಹೀಗಾಗಿ ಇಡೀ ಸಿಟಿ ಫುಲ್ ಸರ್ಪಗಾವಲಿದೆ, ಖಾಕಿ ಸರ್ಪಗಾವಲಿರುವಂಥದ್ದು. ಯಾವ ರೀತಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ ಅಂತ? ಹೌದು ಚಿಂತನ, ಏನು ಗಣೇಶನ ವಿಸರ್ಜನೆ ವೇಳೆ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ 3ನೇ ದಿನವಾದಂತ ಇಂದು ಸಾಮೂಹಿಕ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಹಿಂದೂ ಪರ ಸಂಘಟನೆಗಳು ಹಾಗೂ ಬಿಜೆಪಿ ಮುಖಂಡರು ಕರೆಯನ್ನ ಕೂಡ ನೀಡಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬೇರೆ ಬೇರೆ ಗ್ರಾಮಗಳಿಂದ ಕೂಡ ಗಣೇಶ ಮೂರ್ತಿಗಳನ್ನ ಈಗ ಏನು ಒಂದು ಪಟ್ಟಣದ ಟಿವಿ ವೃತ್ತದ ಬಳಿ, ಪ್ರವಾಸಿ ವೃತ್ತದ ಬಳಿ ತೆಗೆದುಕೊಂಡು ಕೂಡ ಬರ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಏನು ಇಂದು ಗಣೇಶ ವಿಸರ್ಜನಾ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಸೇರಿದಂತೆ ಜೆಡಿಎಸ್ ನ ನಿಖಿಲ್ ಕುಮಾರಸ್ವಾಮಿ ಹಾಗೂ ಎಲ್ಲ ನಾಯಕರುಗಳನ್ನ ಬರಮಾಡ್ಕೊಳ್ಳಿಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಮದ್ದೂರು ಪಟ್ಟಣದ ಓಲ್ಡ್ ಎಂಸಿ ರಸ್ತೆ ಅಂತಾನೆ ಹೇಳಲಾಗ್ತಿರೋದು. ಇಲ್ಲಿ ಆ ಒಂದು ರಾಮಂದ್ರ ಪಾರ್ಕ್ ಬಳಿ ಬೃಹತ್ ವೇದಿಕೆಯನ್ನ ಕೂಡ ಈಗ ನಿರ್ಮಾಣ ಕೂಡ ಮಾಡಿರುವಂತದ್ದು. ಏನು ಗಣ್ಯರು ಕಾರ್ಯಕರ್ತರನ್ನ ಕುರಿತು ಉದ್ದೇಶಿಸಿ ಮಾತನಾಡ್ಲಿಕ್ಕೆ ಬೃಹತ್ ವೇದಿಕೆಯೊಂದನ್ನ ಕೂಡ ಈಗ ಇಲ್ಲಿ ತಯಾರಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಪೊಲೀಸರ ಸರ್ಪಗಾವಲಿನಲ್ಲಿ ಇಂದು ಏನು ಶೋಭಾಯಾತ್ರೆ ಕೂಡ ಜರುಗುತ್ತದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಪ್ರಸನ್ನ, ಇನ್ನು ಎಷ್ಟು ಗಂಟೆಗೆ ಈ ಒಂದು ಶೋಭಾಯಾತ್ರೆ ನಡೆಯುತ್ತೆ ಅಂತ, ಅಂದ್ರೆ ಯಾವ್ಯಾವ ಮಾರ್ಗಗಳ ಮೂಲಕ ಹೋಗ್ತಾರೆ ಅಂತ? ಹೌದು, ಈಗಾಗಲೇ ಏನು ಕರೆ ಕೊಟ್ಟಿರುವಂಗೆ 10 ಗಂಟೆಗೆ ಎಲ್ಲರೂ ಕೂಡ ಪ್ರವಾಸಿ ಮಂದಿರದ ಬಳಿ ಜಮಾಯಿಸಿ ನಂತರದಲ್ಲಿ 11:30ಕ್ಕೆ ಆ ಶೋಭಾಯಾತ್ರೆಯನ್ನ ಕೂಡ ಆ ಗಣೇಶ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಪ್ರಾರಂಭ ಮಾಡುವುದು. ಜೊತೆಗೆ ಮೊದಲು ಆ ವೇದಿಕೆ ಕಾರ್ಯಕ್ರಮವನ್ನ ಮುಗಿಸಿ ಆ ನಂತರದಲ್ಲಿ ವೇದಿಕೆಯನ್ನ ತೆರವುಗೊಳಿಸಿ ಆ ಪಟ್ಟಣದ ಏನು ಒಂದು ಓಲ್ಡ್ ಎಂಸಿ ರಸ್ತೆ ಇದೆ, ಇಲ್ಲಿ ಆ ಒಂದು ಬೃಹತ್ ಮೆರವಣಿಗೆಯನ್ನ ಕೂಡ ಮಾಡುವಂಥದ್ದು. ನಂತರದಲ್ಲಿ ಆ ಗಣೇಶ ಮೂರ್ತಿಗಳನ್ನ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಆ ವಿಸರ್ಜನೆಯನ್ನ ಮಾಡಿದ್ರೆ, ದೊಡ್ಡ ದೊಡ್ಡ ಗಣೇಶಗಳನ್ನ ಆ ಪಕ್ಕದಲ್ಲಿ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಉಪ್ಪನಕೆರೆ ಗ್ರಾಮದ ಕೆರೆಯಲ್ಲಿ ವಿಸರ್ಜನೆಯನ್ನು ಕೂಡ ಮಾಡ್ಲಿಕ್ಕೆ ಸಕಲ ರೀತಿಯಾದಂತಹ ಒಂದು ತಯಾರಿಕೆಯನ್ನ ಮಾಡ್ಕೊಂಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.